ಮದುವೆ ಅಂದ ತಕ್ಷಣ ಮೊದಲು ನೆನಪಾಗೋದು ಆ ಹಸಿರು ತೆಂಗಿನ ಗರಿಯ ಚಪ್ಪರ. ಆದರೆ ಮದುವೆಯಲ್ಲಿ ಈ ಚಪ್ಪರಕ್ಕೆ ಯಾಕೆ ಅಷ್ಟೊಂದು ಮಹತ್ವ? ಮುಹೂರ್ತಕ್ಕೆ ಮುಂಚೆ ಇದಕ್ಕೆ ಯಾಕೆ ಪೂಜೆ ಮಾಡ್ತಾರೆ? ಇತಿಹಾಸದ ಪ್ರಕಾರ ಈ ಹಸಿರು ಚಪ್ಪರ ಕೇವಲ ನೆರಳಿಗಾಗಿ ಅಲ್ಲ, ಇದು ಪ್ರಕೃತಿ ದೇವತೆಯ ಸಾಕ್ಷಿ. ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಮದುವೆಯಲ್ಲಿ ಚಪ್ಪರ ಹಾಕುವುದು ಅಂದ್ರೆ ಆ ದಂಪತಿಗಳ ಜೀವನ ಕಲ್ಪವೃಕ್ಷದಂತೆ ಸದಾ ಹಸಿರಾಗಲಿ ಮತ್ತು ಎಲ್ಲರಿಗೂ ನೆರಳು ನೀಡುವಂತಾಗಲಿ ಅನ್ನೋ ಹಾರೈಕೆ. ಚಪ್ಪರಕ್ಕೆ ಪೂಜೆ ಮಾಡುವುದು ಅಂದ್ರೆ ಮದುವೆಗೆ ಬರುವ ಯಾವುದೇ ವಿಘ್ನಗಳನ್ನ ಆ ಹಸಿರು ಶಕ್ತಿ ತಡೆ ಹಿಡಿಯಲಿ ಎಂಬ ಪ್ರಾರ್ಥನೆ. ಮದುವೆ ಮುಗಿದ ಮೇಲೆ ನವ ದಂಪತಿಗಳು ಸೇರಿ ಈ ಚಪ್ಪರವನ್ನು ಅಲ್ಲಾಡಿಸಿ ಬಿಡಿಸೋ ಒಂದು ಪದ್ಧತಿ ಇದೆ. ಇದನ್ನ ಚಪ್ಪರ ಹೊಲ್ಲ ಕೊಡುವುದು ಅಂತಾರೆ. ಇದರ ಹಿಂದಿರೋ ಸತ್ಯ ಏನು ಗೊತ್ತಾ? ಒಂದು ಕಾಲದಲ್ಲಿ ಮದುವೆ ಅಂದ್ರೆ ಊರಿಗೆ ಊರೇ ಬಂದು ಸೇರ್ತಿತ್ತು. ಮದುವೆ ಮುಗಿದ ಮೇಲೆ ಈ ಹಸಿರು ಚಪ್ಪರವನ್ನ ಅಲ್ಲಾಡಿಸಿ ಬಿಡಿಸೋದು ಅಂದ್ರೆ ಈ ಶುಭ ಕಾರ್ಯ ಯಶಸ್ವಿಯಾಗಿ ಮುಗಿದಿದೆ, ಇನ್ನು ಈ ಚಪ್ಪರ ಹಾಕಿದ ಜಾಗ ಮುಕ್ತವಾಗಿದೆ ಅಂತ ಘೋಷಿಸುವುದು. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಚಪ್ಪರ ಅಲ್ಲಾಡಿಸಿದಾಗ ಅದರ ಮೇಲಿರೋ ತೆಂಗಿನ ಹೂ ಅಥವಾ ಅಕ್ಕಿ ದಂಪತಿಗಳ ಮೇಲೆ ಬೀಳತ್ತೆ. ಇದು ಆಶೀರ್ವಾದದ ಸಂಕೇತ. ಇವತ್ತು ನಾವು ಕೃತಕ ಪ್ಲಾಸ್ಟಿಕ್ ಚಪ್ಪರಗಳನ್ನ ಹಾಕ್ತೀವಿ, ಆದ್ರೆ ನೆನಪಿಡಿ, ಪ್ರಕೃತಿಯ ಹಸಿರು ಚಪ್ಪರದ ಕೆಳಗೆ ಸಿಗೋ ಆಶೀರ್ವಾದ ಪ್ಲಾಸ್ಟಿಕ್ ನಲ್ಲಿ ಸಿಗಲ್ಲ. ಈ ಅದ್ಭುತ ಸಂಪ್ರದಾಯದ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿ.